ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ತಿರದಲ್ಲಿರುವಂತಹ ಲಕ್ಸುರಿಯಾಗಿ ಕಟ್ಟಿರುವಂತಹ ಬಾಡಿಗೆ ಆದಾಯದ ಮನೆ. ಈ ಪ್ರಾಪರ್ಟಿ ನಮಗೆ 22ಕ್ಕೆ 41 ಇರುವಂತಹ ಬೆಟರ್ಮೆಂಟ್ BBMP ಏಕತಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರನ್ನ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರು, ಈಗ ನಾವು ಮನೆ ಮುಂದೆಗಡೆ ಇರುವಂತಹ ರೋಡ್ ನ ನೋಡಬಹುದು. ಇದು ಬಂದ್ಬಿಟ್ಟು ನಮಗೆ 30 ಅಡಿಗಳ ಟಾರ್ ರೋಡ್ ಇದೆ. ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇದೆ. ಕಾವೇರಿ ಲೈನ್ ಗಳೆಲ್ಲ ನಮಗೆ ಕಲೆಕ್ಷನ್ ಆಲ್ರೆಡಿ ಆಗೋಗಿದೆ. ನೀರು ಒಂದು ಬರೋದೊಂದು ಬಾಕಿ ಇದೆ. ಈಗ ಫ್ರಂಟ್ ಆಫ್ ಎಲಿವೇಶನ್ ನ ಬಿಲ್ಡಿಂಗ್ ನ ನೋಡಬಹುದು. ಒಳ್ಳೆ ಬ್ಯೂಟಿಫುಲ್ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮಗೆ ಎಲಿವೇಶನ್ ನ ಮಾಡಿರುವಂತದ್ದು. ಔಟರ್ ಸ್ಟೇರ್ ಕೇಸ್ ಇರುವಂತದ್ದು. ವೆಂಟಿಲೇಷನ್ ಗೆ ಏಳ್ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ನ ಪ್ರಾವಿಷನ್ ಬಿಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ಕೂಡ ನಮಗೆ ಸೆಟ್ ಬ್ಯಾಕ್ ನ ಪ್ರಾವಿಷನ್ ಬಿಟ್ಟಿದ್ದಾರೆ. ಹಾಗೆ ಇದು ಪಕ್ಕದಲ್ಲಿ ಬರುವಂತಹ ಏನ್ ಜಾಗ ಇದೆ ಅದು ವಿಲ್ಲಾಗೆ ಸೇರ್ಕೊಳ್ಳುತ್ತೆ. ಈ ಮನೆಯಿಂದ ಆ ಮನೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ. ಆ ಫುಲ್ ನಮಗೆ ವೆಂಟಿಲೇಷನ್ ಪರ್ಪಸ್ ಗೆ ನಮಗೆ ಯೂಸ್ ಮಾಡ್ಕೊಬಹುದು ಅಂತಾನೆ ಹೇಳ್ಬೋದು. ಒಳ್ಳೆ ವೆಂಟಿಲೇಷನ್ ಗೆ ಏಳ್ ಮಾಡಿಸಿದ ಮನೆ. ಫ್ರಂಟ್ ಆಫ್ ಗೇಟ್ ನೋಡಬಹುದು. ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್, ಫುಲ್ ಕವರ್ಡ್ ಆಗಿರುವಂತಹ ಗೇಟ್. ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು. ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕೈಡ್ ವೆಟ್ರೋಫಿಟ್ಸ್ ನ ಯೂಸ್ ಮಾಡಿದರೆ 3 ಕಾರ್ ಪಾರ್ಕಿಂಗ್, ಒಂದೊಂದು ಮನೆಗೆ ಒಂದೊಂದು ಕಾರ್ ಪಾರ್ಕಿಂಗ್ ಆರಾಮಾಗಿ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಕಾರ್ ಪಾರ್ಕಿಂಗ್ ನ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮಗೆ ಈ ಮೂಲೆಯಲ್ಲಿ ಗ್ಯಾಸ್ ಗಳಿಗೆ ಪ್ರಾವಿಷನ್ ಮಾಡಿದ್ರೆ 3 ಮನೆ ಬರುತ್ತೆ. 3 ಮನೆಗೆ ಕೂಡ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡ್ಬಿಟ್ಟು ಫುಲ್ ಕವರ್ಡ್ ಆಗಿರುವಂತಹ ಒಂದು MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ ಗೋಸ್ಕರ ಕೂಡ ಗಾಳಿ ಹಾಡೋದಕ್ಕೆ ಒಂದು ಟ್ಯಾಬ್ಲೆಟ್ ಸ್ಟೆಪ್ ಅಲ್ಲಿ ಏನ್ ಬರುತ್ತೆ ಆ ಡಿಸೈನ್ ಕೂಡ ನಮಗೆ ಮಾಡಿರುವಂತದ್ದು. ಇದು ಕೂಡ ಅಷ್ಟೇ ಹೆವಿ ಗೇಜ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆ ಗ್ರಿಲ್ ವರ್ಕ್ ಕೂಡ ತುಂಬಾ ಬ್ಯೂಟಿಫುಲ್ ನೀಟಾಗಿ ವರ್ಕ್ ಫಿನಿಶಿಂಗ್ ಆಗಿರುವಂತಹ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು. ಈ ಪ್ರಾಪರ್ಟಿ ಸಂಪು ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಇಲ್ಲಿ ನಮಗೆ ಬೋರ್ವೆಲ್ ಬರುತ್ತೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಈ ಮೂಲೆ ಆಗಿರೋದ್ರಿಂದ ವಾಟರ್ ಸೋರ್ಸ್ ನಮಗೆ ಇಲ್ಲೇ ಕೊಟ್ಟಿದ್ದಾರೆ. 100% ನಾವು ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಈಗ ಪಾರ್ಕಿಂಗ್ ಅಲ್ಲಿರುವಂತಹ 1 BHK ಹೌಸ್ ಇದು. ಸಾರಿ, 1 BHK ಅಲ್ಲ, ಜಸ್ಟ್ ಒಂದು ಬ್ಯಾಚುಲರ್ ರೂಮ್ ಅಂತಾನೆ ಹೇಳ್ಬೋದು. ಹಾಲು ಕಿಚನ್, ಒಂದು ಕಾಮನ್ ಬಾತ್ರೂಮ್. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತಹ ಕಿಚನ್. ಅಂದ್ರೆ ಈ ಮನೆಗೆ ಇದು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಗ್ರಾನೈಟ್ ಸ್ಲ್ಯಾಬ್, ಸಿಂಕ್ ಎಲ್ಲ ನಮಗೆ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ ವೆಟ್ರೋಫಿಟೈಲ್ಸ್, ಇಲ್ಲಿ ಗ್ರಾಸರಿ ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮಗೆ ಕಾಮನ್ ಬಾತ್ರೂಮ್, ಇಂಡಿಯನ್ ಕಮೋಡ್ ಯೂಸ್ ಮಾಡಿದ್ದಾರೆ. 2x4 ವೆಟ್ರೋಫಿಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಜಾಗ್ವಾರ್ ಐಟಮ್ಸ್ ನ ಯೂಸ್ ಮಾಡಿದರೆ ಎಲ್ಲಾ ತರ ಫಿಟ್ಟಿಂಗ್ಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಇದು ಬಂದು ಹಾಲ್ ಬರುತ್ತೆ. ಈ ಮನೆಗೆ ಇದು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಚಿಕ್ಕದಾಗಿ ಏನಾದ್ರು ಬೇಕಂದ್ರೆ ಟಿವಿ ಯೂನಿಟ್ ನಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಆರಾಮಾಗಿ ವೆಲ್ ಶೇಪ್ ಅಲ್ಲಿ ಸೋಫಾ ಕೂಡ ಈ ಪೋರ್ಷನ್ ಅಲ್ಲಿ ಹಾಕೋಬಹುದು. ಈ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಮನೆಯನ್ನು ಸೇರಿ ನಮ್ಗೆ ಟೋಟಲ್ ನಮ್ಗೆ 4 ಮನೆಗಳ ಲೆಕ್ಕ ಬರುತ್ತೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ಸಂಖ್ಯೆ ಪ್ರಾವಿಷನ್, ಇಲ್ಲಿ 3 ಟ್ಯಾಪ್ ಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವೆಟ್ರೋಫಿಟೈಲ್ಸ್ ನ ಯೂಸ್ ಮಾಡಿದರೆ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಇಲ್ಲಿ ಕಾವೇರಿ ವಾಟರ್ ಗೆ ಕನೆಕ್ಷನ್ ಕೊಟ್ಟಿರುವಂತದ್ದು. ಅದ್ರ ವರ್ಕ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ಇನ್ ಕೇಸ್ ಏನಾದ್ರು ಓನರ್ ಏನಾದ್ರು ಇದ್ರೆ ಇದು ಕೂಡ ನಮಗೆ ಕ್ಲೀನ್ ಆಗಿ ಯೂಸ್ ಮಾಡ್ಕೊಬಹುದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಕ್ಲೀನ್ ಆಗಿ ಯೂಸ್ ಮಾಡ್ಕೊಬಹುದು. ಆರಾಮಾಗಿ 3 ಕಾರ್ಗಳು ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ನಿಂತ್ಕೊಳ್ಳುವಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮನೆ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ನೋಡಬಹುದು. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ 40 mm ಗ್ರಾನೈಟ್. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಈಗ ನಾನು ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಇನ್ ಕೇಸ್ ಏನಾದ್ರು ಬಾಡಿಗೆ ಮನೆಯವ್ರಿಗೆ ಏನಾದ್ರು ಸೆಕ್ಯೂರಿಟಿ ಪರ್ಪಸ್ ಏನಾದ್ರು ಸೇಫ್ಟಿ ಬೇಕು ಅಂದ್ರೆ ಈ ಮುಂದೆಗಡೆ ಗ್ರಿಲ್ ವರ್ಕ್ ಏನಾದ್ರು ನಾವು ಮಾಡ್ಕೊಂಡ್ರೆ ಯಾರೇ ಅನದರ್ ಪರ್ಸನ್ಸ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಶೂ ರ್ಯಾಕು ಕೂಡ ನಮಗೆ ಮಾಡಿ ಕಂಪ್ಲೀಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ವಾಲ್ಗಳಿಗೆ 2x4 ವೆಟ್ರೋಫಿಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಬಾಟರ್ ಅಲ್ಲಿ ನಮಗೆ ಗ್ರಾನೈಟ್ ಕೊಟ್ಟಿರುವಂತದ್ದು. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಮುಂದೆಗಡೆ ನಮಗೆ SS ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಮೈನ್ ಡೋರ್ ನೋಡಿ, ಇದು ನಂದಿ ಬಾಗ್ಲು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಫೇಸಿಂಗ್ ಮೈನ್ ಡೋರು. ಡೋರ್ ಪಕ್ಕದಲ್ಲಿ ನಮಗೆ
ಫಿಕ್ಸ್ ಆಗಿರುವಂತಹ ಒಂದು ಟಫಾನ್ ಗ್ಲಾಸ್, ಒಳ್ಳೆ ಡಿಸೈನ್ ಆಗಿರುವಂತಹ ಲೈಟ್ ಕೂಡ ನಮ್ಗೆ ಅಲ್ಲಿ ಯೂಸ್ ಮಾಡಿದ್ದಾರೆ. ಇದು 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ, ಜೊತೆಗೆ ಓನರ್ ಕೂಡ ಇರುವಂತಹ ಮನೆ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಒಳ್ಳೆ ಹೈಜಿನಿಕ್ ಐಟಮ್ಗಳನ್ನ ಯೂಸ್ ಮಾಡಿ ಒಳ್ಳೆ ಫೈನ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತಹ ಮನೆ ಈ ಔಟರ್ ಸ್ಟೇರ್ಕೇಸ್ ಮನೆ. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ವೀಕ್ಷಕರೇ, ಇದು ಎಕ್ಸಿಟ್ ಹಾಲ್ ಬರುತ್ತೆ. ಆರಾಮಾಗಿ ಈ ಪೋರ್ಷನ್ ಅಲ್ಲಿ ಸೋಫಾ ಹಾಕೋಬಹುದು. ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ಇಬ್ರು ಕುತ್ಕೊಳ್ಳುವಂತ ಒಂದು ಸೋಫಾ ಹಾಕೋಬಹುದು. ಒಂದು ಟೀ ಟೇಬಲ್ ಹಾಕೊಂಡ್ರು ಕೂಡ ಓಡಾಡೋಕೆ ತುಂಬಾನೇ ಜಾಗ ಸಿಗುತ್ತೆ, ಅಷ್ಟು ಸ್ಪೇಸು ಈ ಲಿವಿಂಗ್ ರೂಮ್ ಅಲ್ಲಿ ಇದೆ. ಇದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಮೈಡೋರ್ ಪಕ್ಕದಲ್ಲಿ ನಮ್ಗೆ ಟಿವಿ ಕ್ಯಾಬಿನೆಟ್, ಎಕ್ಸಾಕ್ಟ್ ಟಿವಿ ಮುಂದೆಗಡೆ ಕುತ್ಕೊಂಡು ಟಿವಿ ನೋಡುವಷ್ಟು ಪ್ರಾವಿಷನ್ ನಮ್ಗೆ ಮಾಡಿದ್ರೆ. ಈ ಪೋರ್ಷನ್ ಅಲ್ಲಿ ಸೋಫಾ ಹಾಕೊಂಡ್ರೆ ಅಲ್ಲಿ ಕ್ಲೀನ್ ಆಗಿ ನಾವು ಟಿವಿನ ನೋಡಬಹುದು. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ತರದ ಕೇಬಲ್ ವರ್ಕ್ಗಳು, ಅಂದ್ರೆ ಟೆಲಿವಿಷನ್ ಕೇಬಲ್, ಇಂಟರ್ನೆಟ್ ಕೇಬಲ್, CC ಕ್ಯಾಮ್ರಾ ಕೇಬಲ್ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಆಗೋಗಿದೆ. ಒಂದೊಂದು ಮನೆಗೆ ಸಪ್ರೇಟ್ UPS ಪಾಯಿಂಟ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಇದು ಟಿವಿ ಕ್ಯಾಬಿನೆಟ್. ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು, 2 ಓಪನ್ ಅಂಡ್ ಕ್ಲೋಸ್ ಡೋರ್, ಮೇಲ್ಗಡೆ ಎಲ್ಲ ನಮಗೆ ಶೆಲ್ಫ್ ಟೈಪ್ ಅಲ್ಲಿ ನಮಗೆ ಗ್ಲಾಸ್ ನ ಹಾಕೊಟ್ಟಿದ್ದಾರೆ. ವಿತ್ LED ಲೈಟ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. POP ವರ್ಕ್ ನೋಡಿ, POP ಗೆ ವಿತ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಸೆಂಟ್ರಲ್ ಏನ್ ಡಿಸೈನ್ ಕಾಣಿಸ್ತಾ ಇದೆಯಲ್ಲ ಅದು ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ಡಿಸೈನ್ ವರ್ಕ್ ಇದು, ವಿತ್ LED ಲೈಟ್ ಜೊತೆಗೆ, ವಿತ್ ವಾರ್ಮ್ ಲೈಟ್ ಜೊತೆಗೆ ಸೂಪರ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಅದ್ರ ಪಕ್ಕದಲ್ಲಿ ಕೂಡ ಇಲ್ಲೂ ಅಷ್ಟೇನೆ ಸೂಪರ್ ಆಗಿ ಒಂದು LED ಲೈಟ್ ಜೊತೆಗೆ, ಡಿಸೈನ್ ಲೈಟ್ ಜೊತೆಗೆ ಇಂಟೀರಿಯರ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ವಿಲ್ಲಾ ಬರುತ್ತೆ. ವಿಲ್ಲಾ ಜಾಗ ಇರೋದ್ರಿಂದ ನೋಡಿ ಪ್ಲೇ ಸ್ಟೇಷನ್ ಅಂತಾನೆ ಹೇಳ್ಬೋದು ಆ ವಿಲ್ಲಾ ಅವ್ರಿಗೆ. ಇದು ಬಂದ್ಬಿಟ್ಟು ಪಾರ್ಕ್ ಆದ್ಮೇಲೆ ಆ ಕಡೆ ರೋಡ್ ಇದೆ, 2 ಕಡೆ ವಿಲ್ಲಾಗಳಿದೆ. ಒಳ್ಳೆ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಆಗಿರುವಂತಹ ಮನೆ, ಒಳ್ಳೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಔಟರ್ ಸ್ಟೇರ್ ಕೇಸ್ ಮನೆ ಈ ಪ್ರಾಪರ್ಟಿ. ಇದು ಬಂದು ಲಿವಿಂಗ್ ರೂಮ್ ಬರುತ್ತೆ. ಈ ಲಿವಿಂಗ್ ರೂಮ್ ಪಕ್ಕದಲ್ಲೇ ನಮ್ಗೆ ಪೂಜಾ ಮನೆ ಇದೆ. ಓಕೆ, ಈ ಪೂಜಾ ಮನೆನೂ ಅಷ್ಟೇ ವೀಕ್ಷಕರೇ. ಕೆಳಗಡೆ ಗ್ರಾನೈಟ್ ಸ್ಲ್ಯಾಬ್, 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ, ವಾಲ್ಗಳಿಗೆ 2x4 ವೆಟ್ರೋಫಿಟ್ ಟೈಲ್ಸ್, ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್. ಮೈನ್ ಡೋರ್ ಬಂದ್ಬಿಟ್ಟು ನಮ್ಗೆ ಟೀಕುಡ್ ವಿತ್ ಗ್ಲಾಸ್. ಒಬ್ರು ಕುತ್ಕೊಳ್ಳೋಕ್ಕಾಗಲ್ಲ, ಆಚೆ ಕಡೆಯಿಂದ ಕುತ್ಕೊಂಡು ಕ್ಲೀನ್ ಆಗಿ ಸ್ಪೇಷಿಯಸ್ ಆಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಳ್ಳೋ ಅಷ್ಟು ಚೆನ್ನಾಗಿ ಈ ಪೋರ್ಷನ್ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ನಮ್ಗೆ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ನಮ್ಗೆ ವುಡ್ ಪ್ಯಾನಲ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಇದನ್ನ ಕ್ರಾಸ್ ಮಾಡಿದ್ರೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಕಿಚನ್. ಓಕೆ, 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸಿಂಕ್ ಇದೆ, ಸಿಂಕ್ಗೆ ನಮ್ಗೆ ಜಾಗ್ವಾರ್ ಐಟಮ್ಸ್ ಕೂಡ ನಮ್ಗೆ ರೆಡಿ ಇದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಹಾಕೊಟ್ಬಿಟ್ಟಿದ್ದಾರೆ. ಕಟನ್ ರಾಡ್ಗಳು ಕೂಡ ನಮ್ಗೆ ಹಾಕೊಟ್ಬಿಟ್ಟಿರೋವಂಥದ್ದು. ಇನ್ ಕೇಸ್ ಮನೆಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಗೆ ಅಂದ್ರೆ ಒಳ್ಳೆ ಲೊಕೇಶನ್ ಅಲ್ಲಿ ಮೆಟ್ರೋಗೆ ಹತ್ರದಲ್ಲಿ ಇರುವಂತಹ ಪ್ರಾಪರ್ಟಿಲೇ ಈ ಪ್ರಾಪರ್ಟಿ ಇರುವಂತದ್ದು. ಮೆಟ್ರೋಗೆ ಹತ್ರದಲ್ಲಿ ಇರೋ ಲೊಕೇಶನ್ ಈ ಪ್ರಾಪರ್ಟಿ ಇರುವಂತದ್ದು. ಗ್ರಾನೈಟ್ ಸ್ಲಾಬ್ ಇದೆಲ್ಲ ನಮ್ಗೆ ಫ್ರೇಮ್ ವರ್ಕ್ ಎಲ್ಲ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಕಟ್ಲ ಯೂಸ್ ಮಾಡಿದ್ದಾರೆ ನೋಡಿ. ಆಲ್ರೆಡಿ ಈ ಫ್ರೇಮ್ ಕೂಡ ನಮ್ಗೆ ಇಟ್ಕೊಟ್ಟಿರುವಂತದ್ದು ಕಟ್ಲ ಎಲ್ಲ ಸಾಫ್ಟ್ ಕ್ಲೋಸಿಂಗು. ಇಲ್ಲಿ ನಮ್ಗೆ SS ಬರುತ್ತೆ ನೋಡಿ. ಎಲ್ಲ ನಮ್ಗೆ ಶೆಲ್ಫ್ ಕೊಟ್ಟಿರುವಂತದ್ದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಚಿಕ್ಕ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ದೊಡ್ಡ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಎಲ್ ಶೇಪ್ ಅಲ್ಲಿ ನಮ್ಗೆ ಇಂಟೀರಿಯರ್ ವರ್ಕ್ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ. ವಾಲ್ಗಳಿಗೆ 1x2 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಕಿಟಕಿಯಿಂದ ನೋಡಿದ್ರೆ ವಿಲ್ಲಾ ಕ್ಲೀನ್ ಆಗಿ ಗೊತ್ತಾಗುತ್ತೆ ನೋಡಿ. ಸಖತ್ತಾಗಿ ಒಳ್ಳೆ ಇಲ್ಲಿ ಡಿಮ್ಯಾಂಡ್ ಇರೋ ಜಾಗದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ವೆಂಟಿಲೇಷನ್ ಸೂಪರ್ ಅಂತಾನೆ ಹೇಳ್ಬೋದು. ಹಾಗೆ ಈ ಪೋರ್ಷನ್ ಅಲ್ಲಿ ಕೂಡ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಮಿಕ್ಸಿ ಏನಾದ್ರು ಇಟ್ಕೊಳ್ಳೋದಕ್ಕೆ, ಓವೆನ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನೋಡಿ ಫುಲ್ ಶೆಲ್ಫ್ ಗಳು ಕೊಟ್ಟಿದ್ದಾರೆ. ಒಳ್ಳೆ ಸ್ಟೋರೇಜ್ ಸ್ಪೇಸ್ ನಮಗೆ ಕೊಟ್ಟಿರುವಂತದ್ದು ಈ ಕಿಚನ್ ಅಲ್ಲಿ. ಇಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲೂ ನಮಗೆ ಕಂಜೆಸ್ಟ್ ಅನ್ಸೋದಿಲ್ಲ. ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ನಮಗೆ ಬಿಲ್ಡ್ ಆಗಿದೆ. ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಡಿಶ್ ವಾಶ್ ಇಟ್ಕೊಬಹುದು, ಅಷ್ಟು ಜಾಗ ಇದೆ. 3 ಕಡೆಗೂ ನಮಗೆ ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. 2 ಟ್ಯಾಪ್ ಗಳ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅನ್ನೋರು ಸಿಂಕ್ ಬೇಕಾದ್ರೆ ಹಾಕೋಬಹುದು. MS ಗ್ರಿಲ್ ವರ್ಕ್ ನಮಗೆ ಫುಲ್ ಕಂಪ್ಲೀಟ್ ಆಗಿದೆ. 100% ಸೇಫ್ಟಿ. ಈಗ
ಈ ಕಿಚನ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಇದು ಬಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಇರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಮೇಲ್ಗಡೆ ಸೆಮಿ POP ವರ್ಕು ವಿತ್ ಕಟನ್ ರಾಡ್ ಗಳೆಲ್ಲ ಹಾಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಒಂದು ಚಿಕ್ಕ ಮಿರರ್ ಇಟ್ಟಿದ್ದಾರೆ. ಮಿರರ್ ಪಕ್ಕದಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ ರೂಮ್ ಇದೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ಬಂದು ಚಿಲ್ಡ್ರನ್ಸ್ ಬೆಡ್ರೂಮ್, ನಾರ್ತ್ ಈಸ್ಟ್ ಅಲ್ಲಿ ಬರುವಂತಹ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಹಾಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಇರುವಂತಹ ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ ನೋಡಿ, ಆಂಟಿಸ್ಕಟ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ಗೆ ಸೆಂಟ್ರಲ್ಲಿ ಗ್ರಾನೈಟ್ ಪೀಸ್ ಒಂದು ನಮಗೆ ಹಾಕೊಟ್ಟಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಜಾಗ್ವಾರ್ ಐಟಮ್ ನಮಗೆ ಹಾಕೊಟ್ಟಿರುವಂತದ್ದು 2x4 ವೆಟ್ರೋಫೆಟಲ್ಸ್ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ವೆಂಟಿಲೇಷನ್ಗೆ ವಿಂಡೋ ಮತ್ತೆ ಎಕ್ಸಿಟ್ ಫ್ಯಾನ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸೂಪರ್ ಆಗಿ ಎಲ್ಲಾ ತರದ ವರ್ಕುಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು ಈ ಪ್ರಾಪರ್ಟಿ. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಇದೆ. ಈ ಕಾಟ್ ಬಂದ್ಬಿಟ್ಟು ನಮ್ಗೆ ಕಿಂಗ್ ಸೈಜ್ ಕಾಟ್ ಬರುತ್ತೆ ವಿತ್ ಸ್ಟೋರೇಜ್. ಇಲ್ಲೆಲ್ಲ ನೋಡಿ ಡ್ರಾಯರ್ ಬಾಕ್ಸ್ ಗಳು ಮಾಡಿದಾರಲ್ಲ, ಅದೆಲ್ಲ ನಮ್ಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ಈ ಪೋರ್ಷನ್ ಫುಲ್ ನಮಗೆ ವುಡ್ ಬರುತ್ತೆ. ಹಿಂದೆಗಡೆ ನಮ್ಗೆ ರಾಯಲ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಆಗುವಂತಹ 2 ವಾರ್ಡ್ರೋಬ್, ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ನಮ್ಗೆ ಫಿನಿಶಿಂಗ್ ಮಾಡ್ಕೊಟ್ಟಿರುವಂತದ್ದು. ಮೇಲ್ಗಡೆ POP ವರ್ಕು, ಅದಕ್ಕೆ ರಾಯಲ್ ಸ್ಟ್ರಕ್ಚರ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ 4 LED ಲೈಟ್ ಜೊತೆಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಇದೆ. ಆಲ್ರೆಡಿ ನಮ್ಗೆ ಒಂದು ಕಾಟ್ ಕೂಡ ಮಾಡಿದ್ದಾರೆ. ಅಲ್ಲಿ ನೋಡಿ, ಇದು ಡ್ರೆಸ್ಸಿಂಗ್ ಏರಿಯಾ. ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದು. ಇದೊಂದು ಜಾಗದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲದಕ್ಕೂ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ. ಈ ನೋಡಿ ಅಟ್ಯಾಚ್ ಬಾತ್ರೂಮ್ಗೆ ವಾಲ್ ಮೌಂಟೆಡ್ ಕಮೋಡ್ ನ ಯೂಸ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ಮಾಮೂಲಿ ಯೂಸ್ ಮಾಡಿದ್ರು. ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್. ಎಲ್ಲಾ ತರದ ಕೆಲಸಗಳು ಕೂಡ ನಮ್ಗೆ ಆಗೋಗಿದೆ. ಆಂಟಿಸ್ಕಟ್ ವೆಟ್ರೋಫೆಟಲ್ಸ್ ವಾಲ್ಗಳಿಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್, ಬಾಟಲ್ಗಳಿಗೆ ಗ್ರೋಟಿಂಗ್ ಆಗಿದೆ. ಗೀಸರ್ಗೆ ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ವಿಂಡೋ ಪರ್ಪಸ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಈ ಅಟ್ಯಾಚ್ ಬಾತ್ರೂಮ್ ಕೂಡ ಚೆನ್ನಾಗಿದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಇದು ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಬಟ್ ನಾನು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮನೆನ ತೋರಿಸೋದಿಲ್ಲ, ಯಾಕಂದ್ರೆ ಆಸ್ ಇಟ್ ಇಸ್ ಹೀಗೆ ಬಂದಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಕಾನ್ಸೆಪ್ಟ್ ನ ಚೇಂಜ್ ಮಾಡಿದ್ದಾರೆ ಡಿಸೈನ್ ವರ್ಕ್ ಅಲ್ಲಿ. ಅದನ್ನ ನೋಡೋಣ. ಸ್ಟೇರ್ ಕೇಸ್ ನಮಗೆ ಸೇಮ್ ಕಂಟಿನ್ಯೂ ಆಗಿದೆ. ಲಪತ್ರ ಗ್ರಾನೈಟ್ ನ ನಮಗೆ ಯೂಸ್ ಮಾಡಿದ್ದಾರೆ ಸೇಫ್ಟಿ ವೈಸ್ ಅಲ್ಲಿ. ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಅಷ್ಟೇ ಎಂಟ್ರೆನ್ಸ್ ಅಲ್ಲಿ ಕೂಡ ಗೇಟ್ ಹಾಕೊಂಡ್ರೆ ಸೆಕ್ಯೂರಿಟಿ ಪರ್ಪಸ್ ಗೆ ಸೂಪರ್ ಅಂತಾನೆ ಹೇಳ್ಬೋದು. ವಾಲ್ಗಳಿಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದರೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಎಂಟ್ರೆನ್ಸ್ ಅಲ್ಲೇ ಶೂ ರ್ಯಾಕ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಜೊತೆಗೆ UPS ಪಾಯಿಂಟ್. ಇದು UPS ಇಟ್ಕೊಬಹುದು ಮತ್ತೆ ಶೂ ಕೂಡ ನಾವು ಇಟ್ಕೊಬಹುದು. ಶೂ ರ್ಯಾಕ್ ಕೂಡ ಇಟ್ಕೊಬಹುದು. ಮನೆಗೆ ಎಂಟ್ರೆನ್ಸ್ ಅಲ್ಲಿ UPS ಪಾಯಿಂಟ್ ಮತ್ತೆ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ಎಲಿವೇಶನ್ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೊಟ್ಟಿರುವಂತದ್ದು ಚೆನ್ನಾಗಿದೆ. ವೀಕ್ಷಕರೇ, ಇದು ಅಷ್ಟೇ ನಾರ್ತ್ ಮೈನ್ ಡೋರ್ ಬರುತ್ತೆ. ಸೇಮ್ ಆಸ್ ಇಟ್ ಇಸ್ ಕೆಳಗಡೆ ಮನೆ ಹೇಗಿದೆಯಲ್ಲ ಹಾಗೆ ಇದೆ. ಏನ್ ಇಂಟೀರಿಯರ್ ಚೇಂಜ್ ಅಂದ್ರೆ ನಮಗೆ POP ವರ್ಕ್ ಅಲ್ಲಿ ಡಿಸೈನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇನ್ನೆಲ್ಲ ಸೇಮ್ ಆಸ್ ಇಟ್ ಇಸ್ ಅದೇ ತರ ಪ್ಲಾನು, ಅದೇ ತರ ಕ್ವಾಲಿಟಿ ವರ್ಕ್ ನಮಗೆ ಬಂದಿರುವಂತದ್ದು. ಎಕ್ಸಾಕ್ಟ್ ಹಾಲು, ಇಲ್ಲಿ TV ಕ್ಯಾಬಿನೆಟ್ ನೋಡಿ. ಈ ಪೋರ್ಷನ್ ಅಲ್ಲಿ TV ಕ್ಯಾಬಿನೆಟ್ ಇರುವಂತದ್ದು. ಜೊತೆಗೆ POP ವರ್ಕ್ ವಿತ್ ಇಂಟೀರಿಯರ್ ನಮಗೆ ವುಡ್ ಅಲ್ಲೇ ಕಂಪ್ಲೀಟ್ ಆಗಿದೆ. ಬಟ್ ಡಿಸೈನ್ ಚೇಂಜ್ ಆಗಿದೆ. ಮಾಮೂಲಿ ಕಾಮನ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿರುವಂತದ್ದು. ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಅಷ್ಟೇ ನಮಗೆ ವಾರ್ಡ್ರೋಬ್ ಮತ್ತೆ ಮಂಚಗಳೆಲ್ಲ ನಮಗೆ ಆಲ್ರೆಡಿ ರೆಡಿ ಇದೆ. ಇಲ್ಲಿ ಕೂಡ POP ವರ್ಕ್ ವಿತ್ ಮೇಲೆ ಏನು ನಮ್ಗೆ ಅಲ್ಲಿ ಕೆಳಗಡೆ ರೆಡ್ ಕಲರ್ ಇತ್ತು, ಇಲ್ಲ ಯೆಲ್ಲೋ ಕಲರ್ ಮಾಡಿದ್ದಾರೆ. ರಾಯಲ್ ಪ್ಲೇ ವರ್ಕ್ ಕೂಡ ಸೇಮ್ ಆಸ್ ಇಟ್ ಇಸ್ ನಮಗೆ ಕಿಂಗ್ ಸೈಜರ್ ಕಾರ್ಡ್ ಕೂಡ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು. ಮಾಮೂಲಿ ಪೂಜಾ ಟೀ ಕುಡ್ ಯೂಸ್ ಆಗಿದೆ. ಹಾಲು, ಕಿಚನ್ ವಿತ್ ಸ್ಟೋರೇಜ್ ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ. ಸೇಮ್ ಸ್ಪೇಸ್ ನಮ್ಗೆ ಯೂಸ್ ಮಾಡಿದ್ರೆ ಹಿಂದೆಗಡೆ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಚಿಲ್ಡ್ರನ್ಸ್ ಬೆಡ್ರೂಮ್. 2 ಸ್ಲೈಡಿಂಗ್ ಡೋರ್. ಇಲ್ಲಿ ಕೂಡ ಅಷ್ಟೇ ಒಂದು POP ವರ್ಕ್, ಅದಕ್ಕೂ ರಾಯಲ್ ಸ್ಟ್ರಕ್ಚರ್ ನಮಗೆ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು ಚೆನ್ನಾಗಿದೆ.
ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಅದು ಕೂಡ ಆಸ್ ಇಟ್ ಇಸ್ ಕೆಳಗಡೆ ನೋಡೋದಲ್ಲ ಅದೇ ತರ ಇದೆ ಅಂತ ಅಂದ್ರು. ಅಕ್ಕಪಕ್ಕ ಫುಲ್ಲು ಮನೆಗಳಾಗಿದೆ. ಲೆಫ್ಟ್ ಸೈಡ್ ಅಲ್ಲಿ ಒಳ್ಳೆ ರೆಸಿಡೆನ್ಸಿ ಇದೆಯಾ, ಪಕ್ಕದಲ್ಲಿ ಒಳ್ಳೆ ವಿಲ್ಲಾಗಳಿದೆ. ಎಂಟ್ರೆನ್ಸ್ ಅಲ್ಲಿ UPS ಪಾಯಿಂಟ್ ಜೊತೆಗೆ ಶೂರ್ ಹಾಕೋ ಕೂಡ ಮಾಡ್ಕೊಳ್ಳೋಷ್ಟು ಜಾಗ ಮುಂದೆ ಕಡೆ ಇದೆ. ಸೇಫ್ಟಿ ವೈಸ್ ಅಲ್ಲಿ ಕೂಡ ನಾವು ಇಲ್ಲಿ ಗ್ರಿಲ್ ವರ್ಕ್ ಮಾಡ್ಕೊಳ್ಬಹುದು. ಕಾರಿಡಾರ್ ತುಂಬಾ ಸ್ಪೇಷಿಯಸ್ ಆಗಿದೆ. ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಓಕೆ, ಇಲ್ಲಿ ಇನ್ನ ಲೈಟ್ ಹಾಕಿಲ್ಲ. ಒಳ್ಳೆ ವೆಂಟಿಲೇಷನ್ ಇದೆ. ಮುಂದೆಗಡೆಯಿಂದ ಮೈನ್ ಡೋರು, ಹಿಂದೆಗಡೆಯಿಂದ ವಿಂಡೋ ವೆಂಟಿಲೇಷನ್. ಇಲ್ಲಿ ಕೂಡ ಅಷ್ಟೇ POP ವರ್ಕ್ ಅಲ್ಲಿ ಇಲ್ಲಿ ಒಂಥರ ಡಿಫ್ರೆನ್ಸ್ ಆಗಿ ಇನ್ನೊಂದು ಡಿಸೈನ್ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ಗೆ ವರ್ಕ್. ಇದು ಹಾಲು, ಕಿಚನ್ ಪ್ಲಸ್ ಯುಟಿಲಿಟಿ ವಿತ್ ಸ್ಟೋರೇಜ್. ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಇಲ್ಲಿ POP ವರ್ಕ್ ನೋಡಿ, ರಾಯಲ್ ಸ್ಟ್ರಕ್ಚರ್ ನಮಗೆ ಗ್ರೀನ್ ಮಾಡಿದ್ದಾರೆ. ಇಲ್ಲಿ ಕಾಮನ್ ಬಾತ್ರೂಮ್, ಒಂದೇ ಮೆಟೀರಿಯಲ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಬಂದು ಮಾಸ್ಟರ್ ಬೆಡ್ರೂಮ್. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಗ್ರೀನ್ ಕಲರ್ ಇರುವಂತಹ ರಾಯಲ್ ಸ್ಟ್ರಕ್ಚರ್ ಪ್ಲೇ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ ವಿತ್ ವಾರ್ಡ್ರೋಬ್ ಇರುವಂತದ್ದು. ಮಾಮೂಲಿ ಸೇಮ್ ಫಸ್ಟ್ ಫ್ಲೋರ್ ಇರುತ್ತಲ್ಲ ಹಾಗೆ ಎಲ್ಲ ಅಟ್ಯಾಚ್ ಬಾತ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಗಳಿಗೆ ವಾಲ್ ಮೌಂಟೆಡ್ ಕಮೋಡ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲ 3 ಬೆಡ್ರೂಮ್ಗೆ 3 ಕಿಂಗ್ ಸೈಜ್ ಅಲ್ಲಿ ಇರುವಂತಹ ಕಾಟ್ಗಳು ಕೊಟ್ಟಿರೋದಾರೆ. ಮೇಲ್ಗಡೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಫೈನ್ ಫಿನಿಶಿಂಗ್, 100% ಲೈಕ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಈ ಬಿಲ್ಡಿಂಗ್ ನ ರೆಡಿ ಮಾಡಿರೋಂಥದ್ದು. ಲೊಕೇಶನ್ ಹೇಳ್ತೀನಿ ಎಲ್ಲಿ ಬರುತ್ತೆ ಅಂತ. ಟೆರೆಸ್ಗೆ ಹೋಗೋಣ ಬನ್ನಿ. ಸೇಮ್ ಇದು ಪಾರ್ಕಿಂಗ್ ಇಂದ ಲಾಸ್ಟ್ ಟಾಪ್ ವರ್ಗೂ ಕೂಡ ನಮಗೆ ಗ್ರಾನೈಟ್, ಇದೇನು ಸ್ಟೇರ್ ಕೇಸ್ ಯೂಸ್ ಮಾಡಿರೋ ಗ್ರಾನೈಟ್ ಬಂದು ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಗ ಸ್ಟೇರ್ ಕೇಸ್ಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಎಂಟ್ರೆನ್ಸ್ ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಮೆಟ್ರೋ ಸ್ಟೇಷನ್. ಇದು ತಲಗಟ್ಪುರ ಮೆಟ್ರೋ ಸ್ಟೇಷನ್. ನೋಡಿ, ನಾನಿನ್ನ ಲೆಫ್ಟ್ಗೆ ಹೋಗಿಲ್ಲ, ರೈಟ್ಗೆ ಹೋಗಿಲ್ಲ. ಟೆರೆಸ್ ಬಂದಿದ ತಕ್ಷಣ ನಾನು ಕಣ್ ಕಾಣಿಸಿದ್ದೆ ನನಗೆ ಮೆಟ್ರೋ. ಎಷ್ಟು ಹತ್ರದಲ್ಲಿದೆ ನೋಡಿ ಮೆಟ್ರೋ. ಈಗ ಟೆರೆಸ್ ಅಲ್ಲಿ ಇದ್ದೀನಿ. ಈ ಟೆರೆಸ್ ಅಲ್ಲಿ ಕೂಡ ಒಂದು ಬ್ಯಾಚುಲರ್ ರೂಮ್ ಮಾಡಿದ್ದಾರೆ. ಈ ಮನೆಗೆ ಆರಾಮಾಗಿ 5 ರಿಂದ 7 ಸಾವಿರ ಕೊಡ್ತಾರೆ ಈ ಲೊಕೇಶನ್ ಅಲ್ಲಿ, ಬರೀ ಇಷ್ಟೇ ಜಾಗಕ್ಕೆ. ಬ್ಯಾಚುಲರ್ಸ್ಗಳು ಕಿಚನ್ ಮಾಡಿದ್ದಾರೆ, ಹಾಲ್ ಇದೆ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಮಾಡಿದ್ದಾರೆ ವಿತ್ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಆರಾಮಾಗಿ ಒಳ್ಳೆ ಸೋಫಾ ಹಾಕೊಂಡು ಸಖತ್ತಾಗಿ ಒಂದು ಫ್ಯಾಮಿಲಿ ವಾಸ ಮಾಡೋಷ್ಟು ಜಾಗ ಇಲ್ಲಿ ಪ್ರಿಪೇರ್ ಮಾಡಿರುವಂಥದ್ದು. ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಲು, ಕಿಚನು, ಕಾಮನ್ ಬಾತ್ರೂಮ್. ಈ ಬಾತ್ರೂಮ್ ಅಲ್ಲೂ ಕೂಡ ಅಷ್ಟೇ ಸಜ್ಜಾ ಕೊಟ್ಟಿದ್ದಾರೆ. 2x4 ಬೆಟ್ರೋಫೈ ಟೈಲ್ಸ್ ಹಾಕಿದ್ರೆ, ಆಂಟಿ ಸ್ಕ್ವೇರ್ ಬೆಟ್ರೋಫೈ ಟೈಲ್ಸ್ ಹಾಕಿದ್ರೆ, ವಾಲ್ ಮೌಂಟೆಡ್ ಕಮೋಡು, ಅಂದ್ರೆ ಮಾಮೂಲಿ ವಾಲ್ ಮೌಂಟೆಡ್ ಇಲ್ಲ, ಫ್ಲೋರಿಂಗ್ ಕಮೋಡು, ವೆಸ್ಟರ್ನ್ ಕಮೋಡು, ಜಾಗ್ವಾರ್ ಐಟಮ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕಟನ್ ರಾಡ್, ರೆಡಿ ಟು ಆಕ್ಯುಪೈ. ಸೇಮ್ ಕ್ವಾಲಿಟಿನ ಯೂಸ್ ಮಾಡಿದ್ದಾರೆ. ಟೆರೆಸ್ ನೋಡ್ಬೋದು. ಬಟ್ಟೆ ಹಾಕೊಳ್ಳೋದಕ್ಕೆ 2 ಆಂಗಲ್ಗಳನ್ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹೊರಗಳಿಗೆ ವೆಟ್ರೋಫೈ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ಸೆಟ್ ಬ್ಯಾಕ್ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಸೆಟ್ ಬ್ಯಾಕ್ ಹಾಕಿದ ತಕ್ಷಣ ಪಾರ್ಕ್ ಆಗಿದ ತಕ್ಷಣ ವಿಲ್ಲಗಳು. ಆ ವಿಲ್ಲದಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ನೋಡಿ. ಮನೆ ಹಿಂದೆಗಡೆಗೆ ಸ್ವಿಮ್ಮಿಂಗ್ ಪೂಲು. ಅಲ್ಲೆಲ್ಲ ರೆಡಿ ಆಗ್ತಾ ಇದೆ, ಇನ್ನು ವರ್ಕ್ ಮಾಡ್ತಾ ಇದಾರೆ. ಆಲ್ರೆಡಿ ರೆಡಿ ಟು ಆಕ್ಯುಪೈ ಆಗಿರುವಂತಹ ವಿಲ್ಲಗಳು ಪ್ರೆಸೆಂಟ್ ಎಲ್ಲ ಮನೆ ಕಾರ್ ಪಾರ್ಕಿಂಗ್ ಗಳಲ್ಲಿ ಎಲ್ಲ ಕಾರ್ಗಳು ನಿಂತಿದೆ. ಆಲ್ರೆಡಿ ವಾಸ ಇದ್ದಾರೆ. ಈ ಕಡೆ ವಿಲ್ಲಾ ಮುಂದೆಗಡೆ ನೋಡ್ಬೋದು, ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್. ಇದೇ ಶೋಭಾ ಅಪಾರ್ಟ್ಮೆಂಟು. ಅದು ಮುಂದೆಗಡೆನೆ ಬರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಈ ಕಡೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಎಕ್ಸಾಕ್ಟ್ 1.3 ಕಿಲೋಮೀಟರ್. 1.3 ಕಿಲೋಮೀಟರ್ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಅಲ್ಲಿಂದ 1.8 ಕಿಲೋಮೀಟರ್ಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್. ಈ ಕಡೆಗೆ ಹೋದ್ರೆ ನಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟು, ಕನಕಪುರ, ದಯಾನಂದ ಕಾಲೇಜು, ರವಿಶಂಕರ್ ಆಶ್ರಮ, ಕಗ್ಲಿಪುರ, ಆರೋಳಿ ಈ ಕಡೆಗೆ ಹೋಗ್ತೀವಿ. ಅದೇ ಲೆಫ್ಟಿಗೆ ನೋಡಿದ್ರೆ ನಾವು ಈ ಕಡೆ ಕೋಣನಕುಂಟೆ, ಫೋರಮು, ಸಾರಕ್ಕಿ, ಜರಗಿನಹಳ್ಳಿ, ಬನಶಂಕರಿ, ಮಾರ್ಕೆಟ್, ಮೆಜೆಸ್ಟಿಕ್ ಈ ಕಡೆಗೆ ಹೋಗ್ತೀವಿ.
ಸರೌಂಡಿಂಗ್ 5 ಕಿಲೋಮೀಟರ್ ಒಳಗಡೆ ಸ್ಕೂಲು, ಕಾಲೇಜು, BMTC ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್ ಜೊತೆಗೆ ಬೆಂಗಳೂರು ನಮ್ಮ ಮೆಟ್ರೋ ಕೂಡ ಇದೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಬಾಡಿಗೆಗೆ ತುಂಬಾ ಡಿಮ್ಯಾಂಡ್ ಇರೋ ಜಾಗದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಮನೆಗೆ ಆಕ್ಚುಲಿ ಬಾಡಿಗೆಗೆ ತುಂಬಾ ಜನ ಕೇಳ್ತಾ ಇದಾರೆ, ಬಟ್ ಏನಂದ್ರೆ ಇದು ಸೇಲ್ ಪರ್ಪಸ್ಗೆ ಕಟ್ಟಿರೋದ್ರಿಂದ ಬಾಡಿಗೆಗೆ ಕೊಡ್ತಾ ಇಲ್ಲ ಅವರು. ಆರಾಮಾಗಿ ಒಂದ್ಸೇ ಅಗ್ರಿಮೆಂಟ್ ಆಯ್ತು ಅಂದ್ರೆ ಬಾಡಿಗೆಗೆ ರೆಡಿ ಮಾಡಿ ಕೂಡ ಕೊಟ್ಬಿಡ್ತೀನಿ. ಅದೆಲ್ಲ ಏನ್ ತೊಂದರೆ ಇಲ್ಲ. ಬಾಡಿಗೆಗೆ ಬರ್ತಾರ ಅನ್ನೋದು ಯೋಚನೆ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಮೆಟ್ರೋಗೂ ತುಂಬಾ ಕನ್ವೀನಿಯಂಟ್ ಆಗಿರುವಂತಹ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂದ್ರೆ ಮತ್ತೆ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದ್ರೆ ನನ್ನ VC ಪ್ರಾಪರ್ಟಿ ನಂಬರ್ಗೆ ಕಾಲ್ ಮಾಡ್ಬೋದು. ಮೇಲ್ಗಡೆ ನೋಡಿ 2000 ಲೀಟರ್ ಇರುವಂತಹ ಒಂದು ಟ್ಯಾಂಕು, ಅದು ಹೈಟ್ ಮಾಡಿದ್ದಾರೆ. ಕೆಳಗಡೆ ಎಲ್ಲ ನಮಗೆ ಬೇಕಾದ್ರೆ ಸೋಲಾರ್ ಪ್ರಾವಿಷನ್ 3 ಮನೆಗೆ 3 ಸೋಲಾರ್ ಪ್ರಾವಿಷನ್ ಮಾಡಿರುವಂಥದ್ದು. ಯಾರು ಬೇಕಾದ್ರೂ ಸೋಲಾರ್ ಹಾಕಿಸ್ಕೊಬೋದು. ಮೇಲ್ಗಡೆ ಕೆಳಗಡೆ ಇಲ್ಲಿ ಓಡಾಡೋಕ್ಕೆ ಏನಾದ್ರು ಪಾರ್ಟಿ ಗೀಟಿ ಮಾಡೋದಕ್ಕೆ ಯೂಸ್ ಮಾಡ್ಕೊಂಬಿಟ್ಟು ಸೋಲಾರ್ ಬೇಕಾದ್ರೆ ಸೋಲಾರ್ ಮೇಲ್ಗಡೆ ಕೂಡ ಹಾಕಿಸ್ಕೋಬೋದು. ಅದಕ್ಕೆ ಈ ಟ್ಯಾಂಕ್ನ ಹೈಟ್ ಮಾಡಿರುವಂಥದ್ದು. ಸೂಪರ್ ಆಗಿ ಬಿಲ್ಡ್ ಮಾಡಿರುವಂಥದ್ದು. ಒಳ್ಳೆ ಫಿನಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಮನೆ, ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂಥದ್ದು, ಬಾಡಿಗೆ ಆದಾಯದ ಮನೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೋಬೇಕು, ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಅದ್ರ ಜೊತೆಗೆ ಯಾವುದೇ ಖಾತಾಗಳಿಗೆ ಇರುವಂತಹ ಪ್ರಾಪರ್ಟಿಗಳಿಗೆ, ಸೈಟ್ಗಳಿಗೆ ಲೋನ್ ಏನಾದ್ರು ನೋಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಯಾವುದೋ ಒಂದು ಬ್ಯಾಂಕಲ್ಲಿ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮ್ಮ ಸಿವಿಲ್ ಸ್ಕೋರ್ ಮತ್ತೆ ನಿಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎನಿ ಖಾತಾ ಲೋನ್ ಎಕ್ವೈರಿಗೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಜೊತೆಗೆ BDಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಪೇಪರ್ಗಳಿತ್ತು ಅಂದ್ರೆ ಕೂಡ ಹೇಳಿ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಈ ಪ್ರಾಪರ್ಟಿನ ನೋಡಬೇಕು, ಬೈ ಮಾಡಬೇಕು, ಪ್ರಾಪರ್ಟಿಗಳನ್ನ ಮಾರಬೇಕು, ಪ್ರಾಪರ್ಟಿಗಳನ್ನ ತಗೋಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.